ಪೇರೆಂಟ್ಸ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು B.Com ಬಂದಂಗಾಯಿತು. ಇವಾಗ ಹೇಳ್ಬೇಕಂದ್ರೆ ಮಂಜುನಾಥ್ ಸರ್ ಇವರು ಅಂತ ಹೇಳ್ಬೋದು. ಅಂದರೆ ಇವಾಗ ಇವ್ರಿಗೆ ಏನು ಬರಲ್ಲ ಅನಿಸುತ್ತೆ, ಬಟ್ ಹಿಡನ್ ಟ್ಯಾಲೆಂಟ್ಸ್ ಭಾಳ ಇದ್ದಾವೆ ಆ ಸರಲ್ಲಿ. ನನಗೆ ಎಸ್ಪೆಷಲಿ ನನ್ನ ಫೇವ್ರೆಟ್ ಸರ್ ಅಂದರೆ ಮಂಜುನಾಥ್ ಸರ್ ಅಂತ ಹೇಳ್ಬೋದು. ಅವರಿಗೆ ಡೌಟ್ಸ್ ನಾನಂತೂ ಭಾಳ ಡೌಟ್ಸ್ ಕೇಳ್ತೇನೆ ಅವರಿಗೆ. ಒಂದ್ಸಲಿ ಹೇಳಿರ್ತಾರೆ ಆ ಸರ್ ನನಗೆ ಅರ್ಥ ಆಗಿಲ್ಲ ಅಂತ ಅಲ್ಲೆಲ್ಲ ಕೇಳ್ತಿರ್ತೀನಿ. ಅವರು ಕೂಡ ಹತ್ರ ಬಂದು ಅದು ಅರ್ಥ ಆಯ್ತಾ ಇಲ್ಲ ಅಂತ ಕೇಳ್ತಿರ್ತಾರೆ. ಮತ್ತು ಮಂಜುನಾಥ್ ಸರ್ ಕ್ಲಾಸಲ್ಲಿ ಒಂದೇ ಅಲ್ಲ, ಹೊರಗಡೆ ಸಿಕ್ಕಾಗೂ ಕೂಡ ಚೆನ್ನಾಗೇ ಮಾತಾಡಿಸ್ತಾರೆ. ಅಂದರೆ ಇವಾಗ ಬೇರೆ ಕಾಲೇಜ್ ಲೆಕ್ಚರ್ಸ್ ಹೇಗಂದರೆ ಹೊರ ಸಿಕ್ಕಾಗ ಓನ್ಲಿ ಕಾಲೇಜಿಗೆ ಮಾತ್ರ ಅವ್ರ ಲೆಕ್ಚರ್ ಹೊರಗೆ ಸಿಕ್ಕಾಗ ಮಾತಾಡ್ಸಲ್ಲ, ಬಟ್ ನಮ್ಮ ಕಾಲೇಜ್ ಲೆಕ್ಚರ್ಸ್ ಎಲ್ಲ ಹೊರಗೆ ಸಿಕ್ಕಾಗೂ ಕೂಡ ಚೆನ್ನಾಗೇ ಮಾತಾಡಿಸ್ತಾರೆ. ನೆಕ್ಸ್ಟ್ ಚೇತನ್ ಸರ್, ಇವ್ರಾಗೆ ಕೇಳಿದ್ದೀವಿ. ಫುಲ್ ಅವರು ನಮಗೆ ಒಂಥರ ಬ್ರದರ್ ಥರ ಫೀಲ್ ಕೊಡ್ತಾರೆ. ಅವರಲ್ಲಿ ಎಷ್ಟೇ ಬೇಜಾರಾಗಿದ್ರೂ ನಮಗೆ ಮಾತ್ರ ಎಷ್ಟು ಬೇಜಾರು ಮಾಡಿಲ್ಲ ಅವರು ನಮಗೆ ಯಾವಾಗಲೂ ನಗ್ನಗ್ತಾನೆ ಕ್ಲಾಸ್ ಮಾಡಿದ್ದಾರೆ. ಅರ್ಥ ಆಗಿಲ್ಲ ಅಂದರೂ ಕೂಡ ಅವರು ಕೂಡ ಎಷ್ಟು ಸಲ ಬೇಕಾದರೂ ಕೇಳಿದರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರಾಬ್ಲಮ್ಸ್ ಅಂತೂ ನಾನೇ ಭಾಳ ಸಲ ಕೇಳೋದು ಅನಿಸುತ್ತೆ ಕ್ಲಾಸಲ್ಲಿ. ಮತ್ತು ನೆಕ್ಸ್ಟ್ ಸವಿತಾ ಮ್ಯಾಮ್, ನಮಗೆ ಅವ್ರಿಗೆ ನಾವು ಫಸ್ಟ್ ಬ್ಯಾಚ್. ನಾನಂತೂ ಅವ್ರ ಹತ್ರ ಬರೀ ವಾದಿ ಮಾಡೋದ್ರಲ್ಲೇ ಜಾಸ್ತಿ ಇದು ಮಾಡೀನಿ, ಜಾಸ್ತಿ ಕೂಡ ಆರ್ಟ್ ಮಾಡಿದ್ದೀನಿ ನಾವು ಮ್ಯಾಮಿಗೆ. ಒಂದ್ಸಲಿ ನಾನು ಅವ್ರ ಮ್ಯಾಮ್ ಹತ್ರ ಹಿಂದಕ್ಕೆ ತಿರುಗಿ ಭಾಳ ಮಾತಾಡಿದ್ದೆ, ಸಾರಿ ಮ್ಯಾಮ್. ಕ್ಲಾಸ್ ಕೂಡ ಅವರು ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಕಾವ್ಯ ಮ್ಯಾಮ್ ಲಾಸ್ಟ್ ಟೈಮ್ ಬಂದರೂ ಕೂಡ ನಮಗೆ ಬೇಗ ಅಡ್ಜಸ್ಟ್ ಆದರು. ಈ ಮ್ಯಾಮ್ ಹೆಂಗಪ್ಪ ಅಂತ ನಾವು ಚಿಂತೆ ಮಾಡ್ತೀವಿ, ಬಟ್ ನಮ್ಮ ಥರನೇ ಬೇಗ ಫ್ರೆಂಡ್ಲಿ ಆಗಿ ಬೇಗ ಅಡ್ಜಸ್ಟ್ ಆದರು. ನೆಕ್ಸ್ಟ್ ಸುನೀತಾ ಮ್ಯಾಮ್, ಇವರು ಜಾಸ್ತಿ ಸೆಮಿನಾರ್ ಕೊಡ್ತಾರೆ ಅಂತ ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋರು. ನಮಗೆ ಸೆಮಿನಾರ್ ಕೊಡ್ತು, ಬಟ್ ನಾವು ಅದರಿಂದ ಎಲ್ಲ ತಪ್ಪಿಸ್ಕೊಂಡಿದ್ವಿ, ಸೆಮಿನಾರೇ ಮಾಡಿಲ್ಲ. ಆದರೂ ನಮ್ಮ ಮ್ಯಾಮ್ ನಮ್ಮನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಮಾರ್ಕ್ಸ್ ಕೂಡ ಕೊಡ್ತೀವಿ ಅಂತ ಅಂತಾರೆ, ಏನು ಮಾಡ್ತಾರೋ. ಮತ್ತು ಒಬ್ಬೊಬ್ಬರಿಗೆ ಸೆಮಿನಾರ್ ಮಾಡಲ್ಲ ಅಂದರೂ ಕೂಡ ಬಿಟ್ಟಿಲ್ಲ ಅವರು. ನೆಕ್ಸ್ಟ್ ಅಂತ ನಾನು ಕೆಲವೊಂದು ಸಲ ಫೀಲ್ ಮಾಡ್ತೀನಿ, ಯಾಕಂದರೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಮಂಜುನಾಥ್ ಸರ್ನ ಮಿಸ್ ಮಾಡ್ಕೊಂಡ್ವಿ, NSS ಕ್ಯಾಂಪಿಗೆ ಚೇತನ್ ಸರ್ನ ಮಿಸ್ ಮಾಡ್ಕೊಂಡ್ವಿ. ಲಾಸ್ಟ್ ಟೈಮಲ್ಲಿ ನಾವು ಸುಮಾ ಮ್ಯಾಮ್ ಕ್ಲಾಸ್ನ ಮಿಸ್ ಮಾಡ್ಕೊಂಡ್ವಿ. ಇದರಲ್ಲಿ ನಾವು ಅನ್ಲಕ್ಕಿ ಬ್ಯಾಚ್ ಅಂತ ನನಗೆ ಫೀಲ್ ಇದೆ. ಅಂದರೆ ಇವಾಗ ಟ್ರಿಪ್ ಹೋಗ್ತೀರಿ ಅಂದರೆ ಫಸ್ಟ್ ಸರ್ಗಳನ್ನ ಲೆಕ್ಚರ್ಸ್ನ ಎಲ್ಲ ಕೇಳಿನೇ ಡಿಸೈಡ್ ಮಾಡಿರಿ. ಅವರಿಲ್ಲ ಅಂದರೆ ನಿಜ ಟ್ರಿಪ್ ಹೋಗಿನೂ ವೇಸ್ಟೇ. ಒಬ್ಬರು ಮಿಸ್ ಮಾಡ್ಕೊಂಡ್ರೆ ಅಲ್ಲಿ ಫುಲ್ಫಿಲ್ ಇರೋದ ನಮ್ಮ ಟ್ರಿಪ್ ಜರ್ನಿ. ಮತ್ತು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ನಮ್ಮದು ಆಲ್ಮೋಸ್ಟ್ ಎಲ್ಲ ಪ್ಯೂರ್ ಫ್ರೆಂಡ್ಸೇ ಇರೋದು. 5 years ಜರ್ನಿ ನಮ್ಮದು. ಫ್ರೆಂಡ್ಸ್ ಒಪಿನಿಯನ್ಸ್ ಅಲ್ಲೇ ನಾವು ಶೇರ್ ಮಾಡ್ಕೊಂಡಿದ್ದೀವಿ, ಬಟ್ ಈ ಬಾಂಡಿಂಗ್ನೇ ನಾವು ಲೈಫ್ ಟೈಮ್ ಕ್ಯಾರಿ ಮಾಡೋಣ. ಇನ್ನು ಎಲ್ಲ ಲೆಕ್ಚರ್ಸ್ ಬಗ್ಗೆ ಹೇಳೋದಾದರೆ ಎಲ್ಲರೂ ನಮಗೆ ಎಲ್ಲರೂ ಕ್ಲಾಸ್ ಮಾಡಿಲ್ಲ, ಬಟ್ ಕೆಲವೊಬ್ಬರು ಮಾಡಿದ್ದೀರಾ. ಎಲ್ಲ ಕ್ಲಾಸಸ್ಸು ನಮಗೆ ಡೌಟ್ಸ್ ಇದ್ದರೆ ಏನಾದರೂ ಇದ್ದರೆ ಕೇಳಿದಾಗ ಹೇಳಿದ್ದಾರೆ. ಇಷ್ಟೇ ಹೇಳೋದು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದ.